ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಪರಿಸರಕ್ಕಾಗಿ ನಾವು ಕಲಬುರಗಿಯ ವತಿಯಿಂದ ವಿಶ್ವ ಜಲ ದಿನಾಚರಣೆ. ಕರ್ನಾಟಕ ಹಿಂದಿ ಪ್ರಚಾರ ಸಭಾ ಕಲಬುರಗಿಯ ಆವರಣದಲ್ಲಿ ಆಯೋಜನೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಮಾರಂಭದ ಪ್ರಯುಕ್ತ ರಾಷ್ಟ್ರ ನಿರ್ಮಾಣದಲ್ಲಿ ನಾರಿ ಶಕ್ತಿ ಪ್ರಶಸ್ತಿ ಪ್ರದಾನ. ಸುಜಯ್ ಶೈಕ್ಷಣಿಕ ಮತ್ತು ಕಲ್ಯಾಣ ಸಂಸ್ಥೆ ಹಾಗೂ ಹೈದರಾಬಾದ್ ಕರ್ನಾಟಕ ಸಿದ್ಧಾರ್ಥ ಸೇವಾ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ. ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಶರಣಬಸಪ್ಪ ಅಪ್ಪ ಅವರಿಗೆ ಅಭಿನಂದನಾ ಸಮಾರಂಭ ಹಾಗೂ ಮಹಿಳಾ ದಿನಾಚರಣೆ. 4 ಚಕ್ರ ಚಾರಿಟೇಬಲ್ ಟ್ರಸ್ಟ್ ಮತ್ತು ಛಪ್ಪರಬಂದಿ ಪ್ರಭಾಕರ್ ಫೌಂಡೇಶನ್ ಸಹಯೋಗದಲ್ಲಿ ಆಯೋಜನೆ. ಇಂದು ರಾತ್ರಿ ಕಾಮದಹನ, ನಾಳೆ ಹೋಳಿ ಹುಣ್ಣಿಮೆ ಆಚರಣೆಯ ಹಿನ್ನೆಲೆ ಸೂಪರ್ ಮಾರ್ಕೆಟ್ ನಲ್ಲಿ ದೊಡ್ಡವರಿಂದ ಬಣ್ಣದ ಪುಡಿ ಮತ್ತು ಸಕ್ಕರೆ ಸರ ಹಾಗೂ ಮಕ್ಕಳಿಂದ ಪಿಚಕಾರಿ ಖರೀದಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ಹೋಳಿ ಹುಣ್ಣಿಮೆಯ ಕಾಮದಹನದ ಹಾರ್ದಿಕ ಶುಭಾಶಯಗಳು. ಕಲಬುರಗಿ ನಗರದ ಕರ್ನಾಟಕ ಹಿಂದಿ ಪ್ರಚಾರ ಸಭಾದ ಆವರಣದಲ್ಲಿ ಇರುವ ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘದ ಕಚೇರಿಯಲ್ಲಿ ಪರಿಸರಕ್ಕಾಗಿ ನಾವು ಕಲಬುರಗಿಯ ವತಿಯಿಂದ ವಿಶ್ವ ಜಲ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪರಿಸರಕ್ಕಾಗಿ ನಾವು ಕಲಬುರಗಿಯ ವತಿಯಿಂದ ಜಲವೇ ಜೀವನ, ಜೀವನವೇ ಜಲ ಎಂಬ ಘೋಷವಾಕ್ಯದೊಂದಿಗೆ ವಿಶ್ವ ಜಲ ದಿನಾಚರಣೆ ಕಾರ್ಯಕ್ರಮವು ದಿನಾಂಕ 24 ಮಾರ್ಚ್ 2024 ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಕರ್ನಾಟಕ ಹಿಂದಿ ಪ್ರಚಾರ ಸಭಾ ಕಲಬುರಗಿಯ ಆವರಣದಲ್ಲಿ ಇರುವ ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘದ ಕಚೇರಿಯಲ್ಲಿ ಏರ್ಪಡಿಸಲಾಗಿತ್ತು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಪರಿಸರ ವಿಜ್ಞಾನ ಅಧ್ಯಯನ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ಪ್ರಕಾಶ್ ಕರಿಯಜ್ಜನವರ್ ವಿಶೇಷ ಉಪನ್ಯಾಸ ನೀಡಿದರು. ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿ ಅವರು ಅಧ್ಯಕ್ಷತೆ ವಹಿಸಿದ್ದರು. ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘ, ಸಾರ್ವಜನಿಕ ಹಿತರಕ್ಷಣಾ ವೇದಿಕೆ, ಸಾರ್ಥಕ ವೇದಿಕೆ, ಕರ್ನಾಟಕ ಹಿಂದಿ ಪ್ರಚಾರ ಸಭಾ, ರಾಷ್ಟ್ರೀಯ ಮಾನವ ಅಭಿವೃದ್ಧಿ ಸಂಘ, ಫೇವಾರ್ಡ್ ಕಲಬುರಗಿ, ಅರುಣೋದಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಶಿಕ್ಷಣ ಸಂಸ್ಥೆ ಹಾಗೂ 4 ಚಕ್ರ ಸಂಘಟನೆ ಸಹಕಾರ ನೀಡಿದರು. ಕಾರ್ಯಕ್ರಮದಲ್ಲಿ NU ಬುಳ್ಳಾ, ಮಲ್ಲಿನಾಥ್ ಹೇಮಾಡಿ, ಡಾಕ್ಟರ್ ಜಯಶ್ರೀ ರೆಡ್ಡಿ, ಡಾಕ್ಟರ್ ನಿರ್ಮಲಾ ಕೆಳಮನಿ, ಡಾಕ್ಟರ್ ಅಶೋಕ್ ಜೀವಣಗಿ, ಶಿವಕುಮಾರ್ ಭುಜಂಗ, ಅಶೋಕ್ ಗುರುಜಿ, ಸೋಲೋಮನ್ ಶ್ಯಾಮರಾವ್ ಕುಲಕರ್ಣಿ ಹಾಗೂ ಮಾಲಾ ಧಣ್ಣೂರ್ ಉಪಸ್ಥಿತರಿದ್ದರು. ಅಶೋಕ್ ಗುರುಜಿ ಸ್ವಾಗತಿಸಿದರು. ಶೀಲಾ ತಿವಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಾಗೇಂದ್ರಪ್ಪ ಬುಳ್ಳಾ ನಿರೂಪಿಸಿದರು. ಈ ಸಂದರ್ಭದಲ್ಲಿ ಸಂಘದ ಮಾಜಿ ಅಧ್ಯಕ್ಷರಾದ SS ಹಿರಾಪುರ್, ನಿವೃತ್ತ ಪ್ರಾಧ್ಯಾಪಕರಾದ ಅಶೋಕ್ ಜೀವಣಗಿ ಉಪಸ್ಥಿತರಿದ್ದರು. ನೀರಿನ ಮಹತ್ವ ಮತ್ತು ಅದರ ಬಳಕೆ ಯಾವ ರೀತಿ ಆಗಬೇಕು ಮತ್ತು ನಮ್ಮಲ್ಲಿ ಆ ಕುರಿತಾಗಿ ಜಾಗೃತಿ ಇರಬೇಕು ಅನ್ನೋದ್ರ ಕುರಿತಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
ಈ ಮೊದಲು ಹಿರಿಯ ನಾಗರಿಕರ ಅಧ್ಯಕ್ಷರಾಗಿರ್ತಕ್ಕಂಥ ಹೀರಾಪುರ್ಕರ್ ಸರ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಡಾಕ್ಟರ್ ಜೀವಣಗಿ ಅವರು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ, ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೂಲತಃ ಯುನೈಟೆಡ್ ಸ್ಟೇಟ್ಸ್ಗಳಿಂದ ಈ ಪ್ರಪಂಚಾದ್ಯಂತ ನೀರಿನ ಅಭಾವದಿಂದ, ನೀರಿನ ಒಂದು ಕೊರತೆಯಿಂದ ಆಗ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಂಡು ಅದಕ್ಕೆ ಸಂಬಂಧಿಸಿದಂಥ ಒಂದು ವಿಚಾರಗಳನ್ನು ಡಿಸ್ಕಸ್ ಮಾಡಿ ಅದಕ್ಕೆ ಆಗುವುಗಳನ್ನು ನೋಡ್ತಾ ಮುಂದಿನ ಒಂದು ಅದಕ್ಕೆ ಬೇಕಾದಂಥ ಮಾರ್ಗದರ್ಶನಗಳನ್ನು ಅನುಸರಿಸಲಿಕ್ಕೆ ಪ್ರತಿ ವರ್ಷ ಮಾರ್ಚ್ 22ರಂದು ಇದು ವಿಶ್ವಾದ್ಯಂತ ನಟಲಿಂದ ಕರ್ನಾಟಕ ನಡುವಂತೆ ವಿಶ್ವಾದ್ಯಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಕೆ ಚಾಲನೆ ಮಾಡ್ತಾರೆ. ಸೊ ಈ ಒಂದು ವಿಶ್ವ ಜಲ ದಿನಾಚರಣೆಯ ಮುಖಾಂತರ ನಾವು ಇಲ್ಲಿ ತಿಳಿದುಕೊಳ್ಳುವ ವಿಚಾರ ಏನಪ್ಪ ಅಂದರೆ, ನನ್ನ ಈ 10 ವರ್ಷದ ಅನುಭವ ಮತ್ತು ನನ್ನ ಸಂಶೋಧನೆಯ ಅನುಭವದ ಮುಖಾಂತರ ಈ ಭಾಗದಲ್ಲಿ ನೀರಿನ ಕೊರತೆ ತುಂಬ ಇದೆ, ಎಲ್ಲ ಕಡೆ ಇದೆ, ಪ್ರಪಂಚದ ಎಲ್ಲ ಮೂಲಗಳಿದೆ. ಅದರಲ್ಲೂ ಈ ಒಂದು ಫ್ರೆಶ್ ವಾಟರ್ ಅಂತ ಬರುತ್ತಾರೆ. ಸೊ ನಮ್ಮಲ್ಲಿ ಗೊತ್ತಿದೆ, ನಮ್ಮ ಭೂಮಿ ಪ್ರತಿಶತ 75ರಷ್ಟು ನೀರನ್ನು ಹೊಂದಿದ್ದು ಸುಮಾರು ಸ್ವಲ್ಪ ಪ್ರಮಾಣದಲ್ಲಿ ಫ್ರೆಶ್ ವಾಟರ್ನ ಹೊಂದಿದೆ. ಅದು ನಮಗೆಲ್ಲರಿಗೂ ತಿಳಿದ ಹಾಗೆ ಭೂಮಿಯ ಅಂಡರ್ಗ್ರೌಂಡ್ ಲೆವೆಲಲ್ಲಿ ಮತ್ತು ಸರ್ಫೇಸ್ ವಾಟರ್ಗಳಲ್ಲಿ ಮತ್ತು ಐಸ್ ರೂಪದಲ್ಲಿ ನೀರಿದೆ. ಅದರಲ್ಲೂ ಸಹಿತ ನಮಗೆ ಫ್ರೆಶ್ ವಾಟರ್ ಅಂತಂದರೆ ನಮ್ಮ ದಿನ ಬಳಕೆಗೆ, ಗೃಹ ಬಳಕೆಗೆ ಮತ್ತು ನಮ್ಮ ಇಂಡಸ್ಟ್ರಿಯಲ್ ಬಳಕೆಗೆ ಮತ್ತು ನಮ್ಮ ಅಗ್ರಿಕಲ್ಚರ್ ನೀರಾವರಿಗೋಸ್ಕರ ಇರ್ತಕ್ಕಂಥದ್ದು ಪ್ರತಿ 2.5%, ಓನ್ಲಿ 2.5. ಅದರಲ್ಲೂ ಮತ್ತೆ ಹೋದರೆ 0.2.5% ಬರುತ್ತೆ ಕುಡಿಲಿಕ್ಕೆ ಯೋಗ್ಯ. ಅಂದರೆ ಈ 100 ಭಾಗದಲ್ಲಿ ಇರ್ತಕ್ಕಂಥ ನೀರನ್ನು ನಾವು ಅಳತೆ ಮಾಡಿದಾಗ ನಮಗೆ ಸಿಗ್ತಕ್ಕಂಥದ್ದು ಅತ್ಯಂತ ಕ್ಷೀಣವಾದಂಥ ನೀರು. ಕಂಡುಬಿಟ್ಟು ನೋಡ್ತಾ ಇಲ್ಲ. ನೀವು ಬಂದು ಒಂದು ಸಲ ಅವಲೋಕನ ಮಾಡಿ ಸರ್, ಕುಸ್ನೂರು ರೋಡ್ ನೀವು ಬಂದರೆ ಯೂನಿವರ್ಸಿಟಿ ಸುತ್ತಲೂ, ನೀವು ಯೂನಿವರ್ಸಿಟಿ ಒಳಗೆ ಮಾತ್ರ ಕೇಳ್ತಾ ಇದ್ದೀರಾ, ಯೂನಿವರ್ಸಿಟಿ ಹೊರಗೆ ಜನವಾಸ ಇದೆ. ಅದಕ್ಕಾಗಿ ಅದನ್ನು ನೀವು ಕಂಡುಬಿಟ್ಟು ಒಂದು ಸಲ ನೋಡಿ ಸರ್, ಅಲ್ಲಿ ಪ್ಲಾಸ್ಟಿಕ್ ಎಷ್ಟು ಬಿದ್ದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದು ಒಳ್ಳೆಯದು. ಇವ್ರು ಶಾದಾಮಣಿ ಪಾಟೀಲ್ ಅವ್ರ ಮನೆ ಹಿಂದನೇ ಒಂದು ದೊಡ್ಡ ಬಾವಿ ಇತ್ತು, ನಾವು ಇದ್ದಾಗ ನೀರು ಅದರಲ್ಲಿ ಕಾಣಿಸ್ತಾ ಇತ್ತು. ಆ ಓಣಿಯ ಮನೆಗಳೇನಿಲ್ಲ ಸುತ್ತಮುತ್ತಲು, ಅವರೆಲ್ಲ ಹೊಲಸು ನೀರನ್ನು, ಕಸ ಅನ್ನ ಆ ಬಾವಿ ಒಳಗೆ ಹಾಕಿ ಅರ್ಧ ಬಾವಿ ಮುಚ್ಚಿಸ್ಬಿಟ್ರು ಇವರೆಲ್ಲರೂ ಸೇರ್ಕೊಂಡು. ಇದು ಒಳ್ಳೆಯದು. ಎರಡನೇದಂದ್ರೆ, ಈಗ ಅದೇ ಬಾವಿನ ಯಾರು ಗ್ರಾಮ ಪಂಚಾಯತಿಗೋ ಅಥವಾ MLAಗೆ ಬೇಕಾದಂಥ ವ್ಯಕ್ತಿಗಳು ಆ ಒಂದು ಮನೆ ಹಿಡಿದಿದ್ದಾರೆ, ಅವರು ಪೂರ್ಣ ಬಾವಿಯನ್ನು ಮುಚ್ಚಿಸ್ಲಿಕ್ಕೆ ಇಟ್ಟಂಗಿ ಎಲ್ಲ ತಂದು ಅರ್ಧ ಬಾವಿ ಪೂರ್ಣ ಸಾಫ್ ಮಾಡಿದ್ದಾರೆ. ಸರ್, ನಾವು ಇದನ್ನ ಯಾರು ತಡೆ ಹಿಡಿತಾ ಇಲ್ಲ? ನಾನು ಅದೇ ಸರಸ್ವತಿಪುರಂ ಅಭಿವೃದ್ಧಿ ಸಂಘದ ಅಧ್ಯಕ್ಷಳಾಗಿದ್ದೆ 3 ವರ್ಷ. ಎಲ್ಲರನ್ನೂ ಕೇಳಿದೆ ನಾನು, ಸರ್ ಯಾರಿಗೆ ಹೇಳಬೇಕು ಇದನ್ನು ಮುಚ್ಚಬಾರ್ದು ಅಂತ? ಗ್ರಾಮ ಪಂಚಾಯತಿಗೆ ಹೇಳ್ರಿ. ಮೇಡಮ್ ನಿಮಗೆ ಎದಕ್ಕೆ ಬೇಕ್ರಿ? ನಿಮ್ಮ ಮನೆ ಆಯ್ತು, ನಿಮ್ಮ ಶಾಲೆ ಆಯ್ತು, ನಿಮ್ಮ ಉದ್ಯೋಗ ಆಯ್ತು ಮಾಡ್ಕೊಳ್ಳೋದು, ಯಾವ ಬಾವಿ ಮುಚ್ಚಿದ್ರೆ ನಿಮಗೆ ಏನಾಗಬೇಕಾಗ್ಯದ ಅಂತಂದು ಆಗ ಆ ಬಾವಿ ಕೈ ಬಿಟ್ವಿ. ನಮ್ಮ ಪೂರ್ವಜರನ್ನು ನಾವು ನೆನೆಸ್ಕೊಳ್ಳೋದಾದರೆ, ಊರಿಗೊಂದು ಕೆರೆ, ಒಂದು ಮಾವಿನ ಅಮರಾಯಿ ಅಂತ ಇರ್ತೈತಿ ಈ ಭಾಗದಲ್ಲಿ. ದಯವಿಟ್ಟು ಎಲ್ಲರ ವಿಲೇಜ್ಗಳಲ್ಲಿ ಕೇಳಿ ನೋಡಿ. ಅಂದರೆ ಎಷ್ಟು ಪರಿಸರ ಪ್ರಜ್ಞೆ ಅವರಲ್ಲಿ ಇತ್ತು ಅನ್ನುವಂಥ, ಅದನ್ನೆಲ್ಲ ಹಾಳು ಮಾಡಿದವರು ನಾವೇ. ಯಾಕೆ ಹಾಳಾದು? ನಮ್ಮ ದುರಾಸೆಗಳಿಗಾಗಿ ಹಾಳಾದು. ಆ ಕೆರೆಗಳು ಬೆಂಗಳೂರಲ್ಲೇ 800 ಕೆರೆಗಳಿದ್ದು ಎಲ್ಲಿ ಹೋದವು, ಮಾಯ ಆದವು ಅಂತ ಮನುಷ್ಯನ ದುರಾಸೆಗಾಗಿ ಅವೆಲ್ಲ ಹಾಳಾಗ್ಬೋದು. ರೆವೆನ್ಯೂ ಡಿಪಾರ್ಟ್ಮೆಂಟ್ ಅದನ್ನೇನೋ ಒಂದು ಡಿಕ್ಲೇರ್ ಮಾಡಿಬಿಡ್ತದೆ. ಅದನ್ನೆಲ್ಲ ಬೇಡ, ದೂರಿನ ಮಾತಾಡೋದು ಬೇಡ. ನಮ್ಮದೇ ಅಪ್ಪನ ಕೆರೆ ಒಂದೇ ಒಂದು ಈ ಊರಿಗಿರ್ತಕ್ಕಂಥ ಸೌಂದರ್ಯ ಇರ್ತದೆ. ಅದರ ಹಾಲತ್ತು ಇವತ್ತು ನೀವು ನೋಡಿದ್ರೆ ಬಹುಶಃ ನಾವು ಎಲ್ಲ ಆಚರಣೆಗಳೇನು ಮಾಡ್ತೀವಲ್ಲ ಅದಕ್ಕೆ ಯಾವುದೂ ಅರ್ಥ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಎಲ್ಲೋ ಒಂದು ನಡುವೆ ಬಂತು, ಅದನ್ನ ಈಗ ಅಕ್ವೈರ್ ಮಾಡಿ ಮತ್ತು ಒಳಗಡೆ ಮತ್ತು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಅದೇನು ಡೆವಲಪ್ಮೆಂಟು ದೇವರಿಗೆ ಗೊತ್ತು. ಅಂಥ ಡೆವಲಪ್ಮೆಂಟ್ಗಳು ನಮಗೆ ಬೇಕಾ? ಆ ಒಂದು ಇದ್ದ ಕೆರೆಯನ್ನು ಯಾರೂ ಒಂದು ಸಣ್ಣ ಸೊಲ್ಲೆ ಎತ್ತಲಿಲ್ಲ. ನಾವು ಅದು ಬೇಡ, ಅದು ನಮಗೆ ಬೇಕು ಅಂತ ಸೊಲ್ಲೆ ಎತ್ತಲಿಲ್ಲ. ಸೋಲಾಪುರದ ಒಂದು ಸಣ್ಣ ಉದಾಹರಣೆ ನೋಡ್ರಿ, ಸಿದ್ದರಾಮೇಶ್ವರ ಗುಡಿಯ ಸುತ್ತ ಒಂದು ಕೆರೆ ಇದೆ. ಇವತ್ತಿಗೂ ಎಂಥ ಬ್ಯೂಟಿಫುಲ್ ವಾತಾವರಣ. ಅಲ್ಲಿ ಹಿಂಗೆ ಏನೇನೋ ತಲೆ ಓಡಿಸಿ ಹೊಸ ವಿಚಾರಿನ ಜನ ಬಂದು ಡೆವಲಪ್ಮೆಂಟ್ ಮಾಡಿದ್ರು. ಆ ಜನ ಅಂದ್ರೆ ನಾವು ಅದನ್ನು ಕೈ ಹಚ್ಚಲಿಕ್ಕೆ ಬಿಡಲ್ಲ ಅಂತ ಗಟ್ಟಿಯಾಗಿ ಇಟ್ಕೊಂಡ್ರು ಅದನ್ನು. ನಾವು ಎಲ್ಲಿ ತನಕ ಈ ಪ್ರಜ್ಞೆಗಳು ಬರಲ್ಲ ನಮ್ಮಲ್ಲಿ, ಬಹುಶಃ ಇವು ಬರೀ ನಾವು ಜಲ ದಿನಾಚರಣೆ ಇವು ಒಂದು ಆಚರಣೆ ಆಗಿ ಹೋಗ್ತವೆ.
ಇಟ್ಸ್ ಅಗೇನ್ ಒಂಥರ ಇವು ಮೂಢನಂಬಿಕೆಗಳೇ ಆಗಿಬಿಡ್ತವೆ. ಈ ಕಲಬುರಗಿ ಸಂಘಟನೆಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಪರಿಸರಕ್ಕೆ ಸಂಬಂಧಪಟ್ಟಂಥ ಯಾವ್ಯಾವ ವಿಷಯಗಳದವ, ಗಿಡ ಹಚ್ಚೋದಿದೆ, ಗಿಡಗಳು ಬೆಳೆಸೋದಿದೆ, ಕೆರೆಗಳನ್ನು ನಿರ್ಮಾಣ ಮಾಡೋದಿದೆ, ಬಾವಿಗಳು ಸ್ವಚ್ಛ ಮಾಡೋದಿದೆ, ನೀರು ಹ್ಯಾಂಗೆ ಉಳಿಸ್ಬೇಕು, ಆಮೇಲೆ ಪೊಲ್ಯೂಷನ್ ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕು, ಪ್ಲಾಸ್ಟಿಕ್ ಯಾವ ರೀತಿ ಮಾಡಬೇಕು, ಇವು ಹಂತದಲ್ಲಿ ಕೆಲಸಗಳು ಆಗಬೇಕಾಗಿದೆ. ಅದಕ್ಕೆ ನಾವು ಇದ್ದೀವಿ. ನಮ್ಮ ಜೊತೆ ಯಂಗ್ಸ್ಟರ್ಸ್ ಬರಬೇಕು, ನಮ್ಮ ಯುವಕರು ಬರಬೇಕು, ಅವಾಗ ಮಾತ್ರ ಇದೆಲ್ಲ ಮುಂದುವರಿತೀವಿ. ಇಲ್ಲ ಅಂತಂದರೆ ನಮ್ಮ ಪೀಳಿಗೆ ಈಗ ನಾವು 1 ಸಲ ಮಾಡ್ತೀವಿ, 2 ಸಲ ಮಾಡ್ತೀವಿ, ಸ್ವಚ್ಛತೆ ಮಾಡಕ್ಕೆ ಹೋಗ್ತೀವಿ. ವಯಸ್ಸಾಗಿದೆ, ವಯಸ್ಸು ಇದ್ರೊಳಗೆ ಕಂಡಿದೆ, ಆಗಂಗಿಲ್ಲ. ಆ ಹಿನ್ನೆಲೆಯಲ್ಲಿ ನಮ್ಮ ಯುವಕರು ಬರಬೇಕು, ಎಲ್ಲೆಲ್ಲ ಬಡಾವಣೆದಲ್ಲಿ ಕರೆ ಕೊಡಬೇಕು, ಬಡಾವಣೆದವ್ರ ಇನ್ವಾಲ್ವ್ ಆಗಬೇಕು. ಅವಾಗ ಮಾತ್ರ ಇದೆಲ್ಲ ಮೂಮೆಂಟ್ ನಡೀತದೆ, ಆವತ್ತು ನಡೀತದೆ. ಈಗ ಸಾಕಷ್ಟು ವಿಚಾರಗಳಾಯಿತು. ಈ ವಿಚಾರಗಳ ಹಿನ್ನೆಲೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾವು ಒಂದು ಸ್ವಲ್ಪ ನಮ್ಮ ಪರಿಸರಕ್ಕೆ ನಾವು ಬೆಂಬಲ ಕೊಡೋಣ. ಗಿಡ ಯಾವ ರೀತಿ ಬೆಳೆಸಬೇಕಾಗಿದೆ, ನೀರು ಯಾವ ರೀತಿ ಬರಬೇಕಾಗಿದೆ, ಸ್ವಚ್ಛತೆ ಯಾವ ರೀತಿ ಆಗಬೇಕಾಗಿದೆ, ಆ ಒಂದು ಎಲ್ಲ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಿ ನಾವು ಕೊಟ್ಟರೆ 1 ಸಲ 2 ಸಲ 3 ಸಲ ಈ ರೀತಿ ಮಾಡೋದಕ್ಕಂತ ಅದು ಆಗ್ತದೆ. ಯಾಕಂದ್ರೆ ನಾವು ಒಮ್ಮೆಲೆ ನಾವು ಬದಲಾವಣೆ ಮಾಡ್ತಿರೋದು ಆಗಂಗಿಲ್ಲ. ಯಾವುದೇ ಬದಲಾವಣೆಗೆ ಒಮ್ಮೆಲೆ ಆಗಿಲ್ಲ. ಯಾಕಂದರೆ ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಆ ಚಹಾ ಮಾಡಲಿಕ್ಕೆ ಭವಣಿ ಇಡ್ತೀವಿ ನಾವು, ಅದಕ್ಕೆ ಸ್ಲೋ ಹಚ್ಚಬೇಕಾಗ್ತದೆ, ಬೆಂಕಿ, ಆಮೇಲೆ ಭವಣಿ ಕಾಯಬೇಕು, ನೀರು ಕಾಯಬೇಕು, ನೀರು ಕಾಯ್ದರೆ ಎತ್ಕಂಥದ್ದು ಆಗ್ತದೆ. ಅಂದರೆ ಅದು ಇದೇ ರೀತಿ ನಮ್ಮ ಪರಿಸರನೂ ಇದೇ ರೀತಿ ಕೆಲಸ ಆಗಬೇಕಾಗಿದೆ. ಸುಜಯ್ ಶೈಕ್ಷಣಿಕ ಮತ್ತು ಕಲ್ಯಾಣ ಸಂಸ್ಥೆ ಹಾಗೂ ಹೈದರಾಬಾದ್ ಕರ್ನಾಟಕ ಸಿದ್ಧಾರ್ಥ ಸೇವಾ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ರಾಷ್ಟ್ರ ನಿರ್ಮಾಣದಲ್ಲಿ ನಾರಿ ಶಕ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸುಜಯ್ ಎಜುಕೇಶನಲ್ ಮತ್ತು ವೆಲ್ಫೇರ್ ಸೊಸೈಟಿ ಹೈದರಾಬಾದ್ ಕರ್ನಾಟಕ ಸಿದ್ಧಾರ್ಥ ಸೇವಾ ಸಂಸ್ಥೆ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಮಾರಂಭದ ಪ್ರಯುಕ್ತ ರಾಷ್ಟ್ರ ನಿರ್ಮಾಣದಲ್ಲಿ ನಾರಿ ಶಕ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 24 ಮಾರ್ಚ್ 2024ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸ್ಟೇಷನ್ ರಸ್ತೆಯಲ್ಲಿ ಇರುವ ಡಾಕ್ಟರ್ ಆರಿಫ್ ಆಸ್ಪತ್ರೆ ಹತ್ತಿರದ SRS ಚೇಂಬರ್ ನಲ್ಲಿ ಜರುಗಿತು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ BR ಅಂಬೇಡ್ಕರ್ ಪದವಿ ಮಹಾವಿದ್ಯಾಲಯ ಕಲಬುರಗಿಯ ಉಪನ್ಯಾಸಕರಾದ ಡಾಕ್ಟರ್ ಗಾಂಧೀಜಿ ಮೋಳ್ಕೇರಿ ಆಗಮಿಸಿದ್ದರು. ಉಪನ್ಯಾಸಕರಾಗಿ PDA ಎಂಜಿನಿಯರಿಂಗ್ ಕಾಲೇಜ್ ಕಲಬುರಗಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಗೀತಾ ಪಾಟೀಲ್ ಆಗಮಿಸಿದ್ದರು. ಪ್ರಾಸ್ತಾವಿಕ ನುಡಿಗಳನ್ನಾಡಲು ಹೈದರಾಬಾದ್ ಕರ್ನಾಟಕ ಸಿದ್ಧಾರ್ಥ ಸೇವಾ ಸಂಸ್ಥೆ ಕಲಬುರಗಿಯ ಅಧ್ಯಕ್ಷರಾದ ನಂದಕುಮಾರ್ ತಳಕೇರಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಸುಜಯ್ ಎಜುಕೇಶನಲ್ ಮತ್ತು ವೆಲ್ಫೇರ್ ಸೊಸೈಟಿ ಕಲಬುರಗಿಯ ಅಧ್ಯಕ್ಷರಾದ ಡಾಕ್ಟರ್ ಸುನಿಲ್ ಕುಮಾರ್ H. ವಂಟಿ ವಹಿಸಿದ್ದರು. ಪ್ರೊಫೆಸರ್ ರಮೇಶ್ ಯಾಳಗಿ ನಿರೂಪಣೆ ಮಾಡಿದರು. ಈ ಸಂದರ್ಭದಲ್ಲಿ ತುಕಾರಾಮ್ ವರ್ಮಾ, ಶೀಲಾ ಗಾಯಕ್ವಾಡ್ ಉಪಸ್ಥಿತರಿದ್ದರು. ಇದೇ ವೇಳೆ ಅಹಮದಿ ಬೇಗಂ, ಶಿವಲಿಂಗಮ್ಮ ಸಾವಳಗಿ, ಮಹಾದೇವಿ ಚಂದ್ರಕಾಂತ್ ಚೌಡಾಪುರ್, ಅನಿತಾ ಸ್ವಂತ್ ಹಾಗೂ ಶೀಲಾ ಗಾಯಕ್ವಾಡ್ ಇವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ತಾಯಿಯ ರೂಪದಲ್ಲಿ ಇವೆರಡನ್ನೂ ಆಶ್ರಯಿಸ್ತಾಳೆ. ಜನ್ಮ ನೀಡ್ತಾಳೆ. ಜನ್ಮ ನೀಡುವ ಸಂತೋಷ ಒಂದು ಕಡೆ ಆದರೆ ನಾವು ಕೊಡುವ ಕಷ್ಟಗಳನ್ನು ಸಹಿಸ್ಕೊಳ್ತಾರೆ. ಅದಕ್ಕೆ ಅವಳನ್ನು ತಾಳ್ಮೆಯ ಸ್ವರೂಪ ಅಂತ ಕರೀತಾರೆ. ಕೆಲವು ಪದಗಳಿವೆ: ತಾಳ್ಮೆ, ತ್ಯಾಗ, ಮಮಕಾರ, ಪ್ರೀತಿ, ವಾತ್ಸಲ್ಯ ಅಂತೇಳಿ. ಇವೆಲ್ಲ ಪದಗಳು ಅದ್ರ ಮೌಲ್ಯದಾಗ ಅವ. ಇವತ್ತಿಗೂ ಪದಗಳನ್ನ ಬಳಸ್ತೀವಿ ಅಂತಂದರೆ ಕೇವಲ ಹೆಣ್ಣಿನಿಂದಾಗಿ. ಇವೆಲ್ಲವೂ ಇವತ್ತಿಗೂ ಪದಗಳ ಬಳಕೆಯಲ್ಲಿದೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಯಾರು? ಹೆಣ್ಣು. ಸಮಾಜ ನಿರ್ಮಾಣ ಆಗಿದೆ. ಸಮಾಜ ಏನು ಜನರು ವಾಸಿಸ್ತಾರೆ ಅದನ್ನು ನಾವು ಸಮಾಜ ಅಂತ ಕರಿತೀವಿ. ಈ ಸಮಾಜಕ್ಕೆ 2 ಪ್ರಮುಖವಾಗಿರ್ತಕ್ಕಂತಹ ಜೀವಿಗಳು ಬೇಕು, ಒಂದು ಗಂಡು, ಇನ್ನೊಂದು ಹೆಣ್ಣು. ಆದರೆ ಪುರುಷ ಪ್ರಧಾನ ಸಮಾಜವೇ ತಲೆ ಎತ್ತಿ ನಿಂತಿರುವುದರಿಂದ ಪ್ರಪಂಚದಲ್ಲಿ ಹೆಣ್ಣನ್ನು ನಿಕೃಷ್ಟವಾಗಿ ಕಾಣ್ತಕ್ಕಂತಹ ಒಂದು ಪರಿಪಾಠವನ್ನು ಕಾಣ್ತೀವಿ. ಆ ಕಾಣುವ ವ್ಯಕ್ತಿನ ಹ್ಯಾಕ್ ಬಂದಿದೆ ಅಂತ ಒಂದು ಸಲನೂ ತನಗೆ ತಾನು ಅಂದುಕೊಳ್ಳೋದಿಲ್ಲ, ವಿಶ್ಲೇಷಣೆ ಮಾಡುವುದಿಲ್ಲ, ವಿವೇಚನೆಯಿಂದ ಯೋಚಿಸೋದಿಲ್ಲ. ಅದಕ್ಕಾಗಿ ಅವ ಯಾವಾಗಲೂ ಕೂಡ ಹೆಣ್ಣಿನ ಕಡೆ ಹೇಗೆ ನೋಡ್ತಾನೆ ಅಂದರೆ ಕೀಳರಿಮೆಯಿಂದ ನೋಡ್ತಾನೆ. ಕೀಳಾಗಿರುವ ವ್ಯಕ್ತಿಯನ್ನು ರೂಪಿಸಿದವಳು ಯಾರು? ಹೆಣ್ಣು. ಅಂದರೆ ಯಾರಿಗೆ ಕೀಳಾಗಿ ನೋಡಬೇಕು ಅನ್ನೋದು ಮತ್ತೆ ಪ್ರಶ್ನೆ ಬಂದಿರುತ್ತೆ.
ಹೆಣ್ಣು ಕೇವಲ 4 ಗೋಡೆಗಳ ಮಧ್ಯೆ ಇರುವಂಥ ವಸ್ತು, ಹೆರುವ ವಸ್ತು, ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿರುವಂಥ ವಸ್ತು ಅಂಥ ಕಾಲದಲ್ಲಿ ಹೆಣ್ಣನ್ನು ಸಮಾಜದ ಮುನ್ನೆಲೆಗೆ ತರೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದವರು ನಮ್ಮ ಅಣ್ಣ ಬಸವಣ್ಣರವರು. ಅದೇ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೆಣ್ಮಕ್ಕಳಿಗೆ ಅಂತ ಸಾಕಷ್ಟು ಹಕ್ಕುಗಳನ್ನು ನೀಡೋದರ ಮೂಲಕ ಹೆಣ್ಣನ್ನು ಮುನ್ನೆಲೆಗೆ ತರೋದಕ್ಕೆ ಸಾಕಷ್ಟು ಶ್ರಮಿಸಿದರು. ಹಾಗಾಗಿ ಅಣ್ಣ ಬಸವಣ್ಣನವ್ರನ್ನ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ನನ್ನ ಹೃನ್ಮನದಲ್ಲಿ ನೆನೆಸ್ಕೊಳ್ಳುತ್ತಾ, ಹಾಗೆಯೇ ಸರ್ವಜ್ಞ ಹೇಳ್ತಾರೆ ಅಂತಾರೆ, ಹೆಣ್ಣಿನಿಂದಲೇ ಇಹವು, ಹೆಣ್ಣಿನಿಂದಲೇ ಪರವು, ಹೆಣ್ಣಿಲ್ಲದಿದ್ದರೆ ಏನಿದೆ ಅಂತ ಅಣ್ಣಗಳಿರ ಅಂತ ಸರ್ವಜ್ಞ ಕೇಳ್ತಾರೆ. ಹಾಗೆ ನಮ್ಮ ರಾಷ್ಟ್ರಕವಿ ಡಾಕ್ಟರ್ JS ಶಿವರುದ್ರಪ್ಪನವರು, ಬಹುಶಃ ಎಲ್ಲರಿಗೂ ಗೊತ್ತಿರ್ಬೋದು, ಇಲ್ಲಿ ಪೊಯೆಟಿಕ್ ಬ್ಯಾಕ್ಗ್ರೌಂಡ್ನವರು ಭಾಳಷ್ಟು ಚೆನ್ನಾಗಿ ಎದಿರಿ ಅಂದ್ಕೊಳ್ತೀನಿ. ಅವ್ರು ಹೇಳ್ತಾರೆ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗುವಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ನೋಡಿ ಎಷ್ಟು ದೊಡ್ಡ ಕ್ವಶನ್ ಕೇಳಿದಾರು. ಇಷ್ಟೆಲ್ಲ ನಿನ್ನ ಹತ್ರ ಶಕ್ತಿ ಸಾಮರ್ಥ್ಯ ಇದೆ, ನೀನು ಬರೀ ಹೆಣ್ಣಂದ್ರೆ ಅಷ್ಟೇ ಸಾಕಾ ಅಂತ ಕೇಳ್ತಾರೆ. ಕವಿ ಮುಂದುವರೆದು ಹೇಳ್ತಾರೆ, ಮನೆ ಮನೆಗಳಲ್ಲಿ ದೀಪ ಮುಡಿಸಿ, ಹೊತ್ತಿಗೆ ಅನ್ನ ಉಣಿಸಿ, ತಂದೆ ಮಗುವ ತಬ್ಬುವಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕು. ಈಗೆಲ್ಲ ನಾವೇ ಕ್ವಶನ್ ಮಾಡ್ಕೋಬೇಕು, ನಮಗೆ ಬರೀ ಹೆಣ್ಣಂದ್ರೆ ಅಷ್ಟೇ ಸಾಕಾ? ನಿಜವಾಗಲೂ ಅದಕ್ಕೂ ಮೀರಿ ಸಾಕಷ್ಟು ವ್ಯಾಖ್ಯಾನಗಳು ನಮಗೆ ಬರಬೇಕಾಗಿದೆ. ಯಾಕಂದರೆ ಅಷ್ಟು ಶಕ್ತಿ ಸಾಮರ್ಥ್ಯವನ್ನು ನಾವು ಹೊಂದಿದ್ದೀವಿ. ಇವತ್ತು ಅಡುಗೆ ಮನೆಯಿಂದ ಅಂತರಿಕ್ಷಕ್ಕೆ ಹಾರಿದ್ದೇವೆ. ಸಮಾಜದ ವಿವಿಧ ಸ್ತರಗಳಲ್ಲಿ ಸಾಕಷ್ಟು ಕಾರ್ಯಗಳನ್ನು ಬಹಳ ಸಮರ್ಥವಾಗಿ ನಿಭಾಯಿಸಿಕೊಂಡು ನಮ್ಮದೇ ಆದ ಛಾಪನ್ನು ಮೂಡಿಸಿದ್ದೇವೆ. ಅಮೆರಿಕ ದೇಶದಲ್ಲಿ ಪ್ರಾರಂಭವಾಗಿದೆ ಇದು. ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಅಲ್ಲಿ ಮಹಿಳೆಯರು ತಮ್ಮ ಹಕ್ಕುಗಳನ್ನು ಪಡೆಯುವುದಕ್ಕೋಸ್ಕರ ಪ್ರಾರಂಭವಾಗಿರುವ ಈ ಹೋರಾಟ ಮುಂದೆ ವಿಶ್ವಸಂಸ್ಥೆ 1975ರಲ್ಲಿ ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತೇಳಿ ಆಚರಣೆ ಮಾಡುವುದರ ಮೂಲಕ ಅಂದಿನಿಂದ ಇಂದಿನವರೆಗೂ ಕೂಡ 2024ರಲ್ಲಿ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಈ ವರ್ಷದ ವಿಶೇಷವಾಗಿ 2024ರ ವಿಶ್ವಸಂಸ್ಥೆ ಆಚರಣೆ ಮಾಡ್ತಕ್ಕಂಥ ಘೋಷ ಏನು ಅಂದ್ರೆ, ಮಹಿಳೆಯರಲ್ಲಿ ಹೂಡಿಕೆ ಮಾಡಿ ಪ್ರಗತಿಯನ್ನು ವೇಗಗೊಳಿಸಿ ಎನ್ನುವ ಘೋಷದೊಂದಿಗೆ ನೋಡಿ, ಮಹಿಳೆಯರಲ್ಲಿ ಹೂಡಿಕೆ ಮಾಡಿ ಮಹಿಳೆಯರು ಏನೆಲ್ಲ ಮನಸ್ಸು ಮಾಡಿದ್ರೆ ಏನೆಲ್ಲ ಸಾಧನೆ ಮಾಡುವುದಕ್ಕೆ ಸಾಧ್ಯ ಉಂಟು ಎನ್ನುವುದಕ್ಕೆ ಈ ಬ್ಯಾನರ್ನಲ್ಲಿ ಇರ್ತಕ್ಕಂಥ ಮಹಿಳೆಯರ ಸಾಕ್ಷಿ. ನಮಗೆ ಅಂತಾರಾಷ್ಟ್ರೀಯ ಮಹಿಳೆಯರ ದಿನಾಚರಣೆ ಪ್ರಯುಕ್ತ ನೋಡಿ, ಜಾಗತಿಕ ಮಟ್ಟದಲ್ಲಿ ನಾವು ಇವತ್ತು ಈ ದಿನ ಮಹಿಳೆಯರನ್ನು ಸಾಧನೆ ಮಾಡಿರ್ತಕ್ಕಂಥ ಮಹಿಳೆಯರನ್ನು ನೆನೀತಕ್ಕಂಥ ದಿನ. ಅವ್ರು ಏನೇನು ಸಾಧನೆ ಮಾಡಿದ್ದಾರೆ ಆ ಸಾಧನೆಯ ಪಥದಲ್ಲಿ ನಾವು ಕೂಡ ಮಹಿಳೆಯರು ನಡೆಯೋಣ ಎನ್ನುವ ವಿಚಾರಗಳನ್ನು ಇಟ್ಕೊಂಡು ನಾವು ಭಾರತಕ್ಕೆ ಬಂದರೆ ಭಾರತದಲ್ಲಿ ಕೂಡ ಅನೇಕ ಮಹಿಳೆಯರು ಸಾಧನೆ ಮಾಡಿದ್ದಾರೆ. ಪ್ರಾಚೀನ ಕಾಲದಲ್ಲಿ ಸಿಂಧೂ ನಾಗರಿಕತೆಯ ಸಂದರ್ಭದಲ್ಲಿ ಮಹಿಳೆಯೇ ಕುಟುಂಬದ ಯಜಮಾನಳಾಗಿದ್ದಳು. ಮುಂದೆ ಕಾಲಗಳ ನಂತರ ವೈದಿಕ ಸಂಸ್ಕೃತಿ ಬಂದ ನಂತರ ಈ ದೇಶದಲ್ಲಿ ಮಹಿಳೆ ಆಟುಕುಂಟು ಲೆಕ್ಕಕ್ಕಿಲ್ಲ ಎನ್ನುವ ರೀತಿಯಲ್ಲಿ, ಮಹಿಳೆ ಒಂದು ಜೀವ ಇಲ್ಲ ಒಂದು ವಸ್ತು ಎನ್ನುವ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇತ್ತು. ಅದಕ್ಕಾಗಿಯೇ ಮುಂದೆ ಬುದ್ಧ ಬಂದು, ಬಸವಣ್ಣ ಬಂದು, ಡಾಕ್ಟರ್ ಅಂಬೇಡ್ಕರ್ ಬಂದು ಮಹಿಳೆಗೆ ಸಂಪೂರ್ಣವಾಗಿರುವ ಸ್ವಾತಂತ್ರ್ಯವನ್ನು ಕೊಟ್ಟರು. ಮೊಟ್ಟ ಮೊದಲು ಬುದ್ಧ ತನ್ನ ಸಂಘದಲ್ಲಿ, ನಾವೇನು ಭಾರತ ದೇಶದಲ್ಲಿ ಇಡೀ ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್ ಅಂತ ಹೇಳ್ತೀವಲ್ಲ, ಮೊದಲನೇ ಪಾರ್ಲಿಮೆಂಟ್ ಯಾವುದಂದ್ರೆ ಬುದ್ಧನ ಸಂಘ. ಆ ಸಂಘದಲ್ಲಿ ಎಲ್ಲ ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ನೀಡಿ. ಮಹಾತಾಯಿಗಳ ಫೋಟೋ ಯಾಕೆ ಹಾಕಿವಿ ಅಂದ್ರೆ, ಇವ್ರು ಯಾರೇನೋ ಅಂತ ನಿಮಗೆ ನನಗೆ ಅನಿಸ್ತದೆ, ಯಾರಿಗೆ ಗೊತ್ತಿಲ್ಲ ಅದು ಸರಿಯಾಗಿ. ಭಾಳ ಆದರೂ ಚಾಲ್ತಿಯಲ್ಲಿರುವ ಸಾವಿತ್ರಿಬಾಯಿ ಫುಲೆ ಅವರು ಗೊತ್ತಿರ್ಬೋದು, ರಮಾಬಾಯಿ ಅಂಬೇಡ್ಕರ್ ಅವರು ಗೊತ್ತಿರ್ಬೋದು, ಶೇಖ್ ಫಾತಿಮಾ ಅವರಂತೂ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಆಮೇಲೆ ತಾಯಿ ಭೀಮ್ಬಾಯಿ ಅವರದರ ಜೊತೆಗೆ ಮದರ್ ತೆರೇಸಾ ಗೊತ್ತಿಡಿದ್ದೀರಿ ನೀವು. ಸಾಲು ಮರದ ತಿಮ್ಮಕ್ಕ ಗೊತ್ತಿಡಿಯಲ್ಲ ನೀವು, ಕೆಲವರು ಗೊತ್ತಿಡಿದ್ದೀರಿ. ಆಮೇಲೆ ಕಲ್ಪನಾ ಚಾವ್ಲಾ ಅವರಿಗೂ ಓದೋದವ್ರು ಮಾತ್ರ ಗೊತ್ತಿರೋಕ್ಕೆ ಸಾಧ್ಯ ಅಂತ ಅವರೆಲ್ಲ ಫೋಟೋ ಹಾಕಿದ ವಿಶೇಷ ಕಾರಣ ಅಂದರೆ, ನಮ್ಮ ಈ ಸಮಾರಂಭದಲ್ಲಿ ಭಾಗವಹಿಸುವ ಎಲ್ಲ ಮಹಿಳೆಯರು ನಿಮ್ಮ ಮಕ್ಕಳಿಗೆ ಹಾಗೆ ಬೆಳೆಸ್ಬೇಕಂತ ತಿಳ್ಕೊಂಡು ನಾನು ಆ ಫೋಟೋ ಹಾಕೋ ಉದ್ದೇಶ. ಯಾಕಂದರೆ ಜೊತೆಗೆ ಇವತ್ತೇನು ನಮ್ಮ ಗೀತಾ ಪಟೇಲ್ ಮೇಡಮ್ ಅವರು ಸಾಕಷ್ಟು ಹೇಳಿದ್ರು, ಅವ್ರಂಗೆ ಮಕ್ಕಳು ಆಗಬೇಕು, ಆಮೇಲೆ ಧೈರ್ಯ ತುಂಬುವಂಥ ಶೀಲಾ ಗಾಯಕವಾಡ್ ಮೇಡಮ್ ಹಂಗೆ ಹೆಣ್ಮಕ್ಳು ಬೆಳಿಬೇಕು. ಏನಿದು ಜೀವನ, ಹುಟ್ಟ ಮೇಲೆ ನಾವು ಸಾಯ್ತೇವೆ, ಯಾಕಿದು ತಾರತಮ್ಯ? ಇವತ್ತು ಹೇಳಿದ್ರು ಅನೇಕ, ಇಲ್ಲಿ ಕೇರಳದಾಗಿರ್ಬೋದು, ಗೋಧರಾ ಹತ್ಯಾಕಾಂಡ ಇರ್ಬೋದು, ಇವೆಲ್ಲ ಕಾರಣ ಆಗ್ಲಕ್ಕೆ ಏನು ಕಾರಣ ಅಂದ್ರೆ
ಪ್ರಶ್ನೆಯನ್ನು ನಾವೇ ಉದ್ಭವಿಸ್ಕೋಬೇಕು. ನಾಲ್ಕು ಚಕ್ರ ಚಾರಿಟೇಬಲ್ ಟ್ರಸ್ಟ್ ಮತ್ತು ಛಪ್ಪರಬಂದಿ ಪ್ರಭಾಕರ್ ಫೌಂಡೇಶನ್ ಇವರ ಸಹಯೋಗದಲ್ಲಿ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರದ ವತಿಯಿಂದ ಗೌರವ ಡಾಕ್ಟರೇಟ್ ಪದವಿ ಪುರಸ್ಕೃತರಾದ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರಿಗಾಗಿ ಅಭಿನಂದನಾ ಸಮಾರಂಭ ಮತ್ತು ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಾಲ್ಕು ಚಕ್ರ ಚಾರಿಟೇಬಲ್ ಟ್ರಸ್ಟ್ ಕಲಬುರಗಿ, ಛಪ್ಪರಬಂದಿ ಪ್ರಭಾಕರ ಫೌಂಡೇಶನ್ ಕಲಬುರಗಿಯ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಇವರಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪುರಸ್ಕೃತರಾದ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಶರಣಬಸವಪ್ಪ ಅಪ್ಪ ಅವರಿಗೆ ಅಭಿನಂದನಾ ಸಮಾರಂಭ ಹಾಗೂ ಮಹಿಳಾ ದಿನಾಚರಣೆ ಕಾರ್ಯಕ್ರಮವು ಶನಿವಾರ ದಿನಾಂಕ 23ನೇ ಮಾರ್ಚ್ 2024ರಂದು ಮಧ್ಯಾಹ್ನ 1 ಗಂಟೆಗೆ ಕಲಬುರಗಿ ನಗರದ ಗೋದುತಾಯಿ ಮಹಿಳಾ ಮಹಾವಿದ್ಯಾಲಯದ ಸೆಮಿನಾರ್ ಹಾಲ್ನಲ್ಲಿ ಜರುಗಿತು. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿಯ ಚೇರ್ಪರ್ಸನ್ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಶರಣಬಸವಪ್ಪ ಅಪ್ಪ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ರೇಷ್ಮೆ ಶಿಕ್ಷಣ ಸಂಸ್ಥೆ ಕಲಬುರಗಿಯ ಅಧ್ಯಕ್ಷರಾದ ಭಾರತಿ ರೇಷ್ಮಿ, ಕಲಬುರಗಿಯ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಭಾಗ್ಯಶ್ರೀ ಪಾಟೀಲ್ ಹಾಗೂ ಕಲಬುರಗಿಯ ಮಹಿಳಾ ಪರ ಚಿಂತಕರಾದ ಶಶಿಕಲಾ ಟೇಂಗಳಿ ಆಗಮಿಸಿದ್ದರು. ಗೌರವ ಉಪಸ್ಥಿತರಾಗಿ ಗೋದುತಾಯಿ ಮಹಿಳಾ ಮಹಾವಿದ್ಯಾಲಯ ಕಲಬುರಗಿಯ ಪ್ರಾಂಶುಪಾಲರಾದ ಜಾನಕಿ ಹುಸುರ್ಕರ್, ಗೋದುತಾಯಿ ಮಹಿಳಾ ಶಿಕ್ಷಣ ಮಹಾವಿದ್ಯಾಲಯ ಕಲಬುರಗಿಯ ಪ್ರಾಂಶುಪಾಲರಾದ ಕಲ್ಪನಾ ಭೀಮಳ್ಳಿ ಹಾಗೂ ಛಪ್ಪರಬಂದಿ ಪ್ರಭಾಕರ್ ಫೌಂಡೇಶನ್ ಕಲಬುರಗಿಯ ಅಧ್ಯಕ್ಷರಾದ ಸುವರ್ಣ ಛಪ್ಪರಬಂದಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಶ್ರೀ ಶರಣಬಸವೇಶ್ವರ ದೇವಸ್ಥಾನ ಆವರಣ ಶಾಲಾ ಕಾಲೇಜು ಕಲಬುರಗಿಯ ನಿರ್ದೇಶಕರಾದ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ವಹಿಸಿದ್ದರು. ಪ್ರಾಸ್ತಾವಿಕ ನುಡಿಗಳನ್ನಾಡಲು ನಾಲ್ಕು ಚಕ್ರ ಚಾರಿಟೇಬಲ್ ಟ್ರಸ್ಟ್ ಕಲಬುರಗಿಯ ಮುಖ್ಯಸ್ಥರಾದ ಮಾಲಾ ಕಣ್ಣಿ ಆಗಮಿಸಿದ್ದರು. ಇದೇ ವೇಳೆ ವಿವಿಧ ಕ್ಷೇತ್ರದ ಸಾಧಕಿಯರಿಗೆ ವಿಶೇಷ ಸನ್ಮಾನ ಮಾಡಲಾಯಿತು. ವೈದ್ಯಕೀಯ ಕ್ಷೇತ್ರಕ್ಕಾಗಿ ಡಾಕ್ಟರ್ ಶ್ರುತಿ ವೆಂಕಟೇಶಲು, ಸಾಹಿತ್ಯ ಕ್ಷೇತ್ರಕ್ಕಾಗಿ ಡಾಕ್ಟರ್ ಪುಟ್ಟಮಣಿ ದೇವಿದಾಸ್, ಶಿಕ್ಷಣ ಕ್ಷೇತ್ರಕ್ಕಾಗಿ ಡಾಕ್ಟರ್ ಗೀತಾ ಪಾಟೀಲ್, ಸಮಾಜ ಸೇವೆಗಾಗಿ ಭಾರತಿ ಪಾಟೀಲ್, ಉದ್ಯಮ ಕ್ಷೇತ್ರಕ್ಕಾಗಿ ಶೀತಲ್ ಗಿಲ್ಡಾ, ಕೃಷಿ ಕ್ಷೇತ್ರಕ್ಕಾಗಿ ಮಹಾನಂದ ಪಾಟೀಲ್, ಮಾಧ್ಯಮ ಕ್ಷೇತ್ರಕ್ಕಾಗಿ ಆರ್ಜೆ ನಾಗೇಶ್ವರಿ ಕದಂ ಹಾಗೂ ವಿಡಿಯೋ ಕ್ರಿಯೇಟರ್ ಕುಮಾರಿ ಭವಾನಿ ಕಡ್ಲೂರ್ ಇವರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು. ಈ ಸಮಾರಂಭದಲ್ಲಿ ಕಲ್ಯಾಣರಾವ್ ಪಾಟೀಲ್, ಮಹೇಶ್ ಚಂದ್ರ ಪಾಟೀಲ್, ಆನಂದ ತೀರ್ಥ ಜೋಶಿ, ರಾಹುಲ್ ರಾಠೋಡ್, ಲಿಂಗರಾಜ್, ಸುಭಾಷ್, ಜಯಶ್ರೀ, ವಿಜಯಶ್ರೀ ಲಕ್ಷ್ಮಿ, ಸೂರ್ಯಕಾಂತ್ ಕಣ್ಣಿ, ಪೂರ್ಣಿಮಾ ಕುಲಕರ್ಣಿ ಸೇರಿದಂತೆ ನಾಲ್ಕು ಚಕ್ರ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಛಪ್ಪರಬಂದಿ ಪ್ರಭಾಕರ್ ಫೌಂಡೇಶನ್ ಕಲಬುರಗಿಯ ಸರ್ವ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಶರಣರಾಜ ಛಪ್ಪರಬಂದಿ ಸ್ವಾಗತಿಸಿದರು. ಕಲ್ಯಾಣರಾವ್ ಪಾಟೀಲ್ ಕಣ್ಣಿ ವಂದಿಸಿದರು. ಆರ್ಜೆ ನಾಗೇಶ್ವರಿ ಕದಂ ನಿರೂಪಿಸಿದರು. ದೇಶ ಕಟ್ಟಲು ಅನುವು ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ದೇಶಭಕ್ತಿನೂ ಇವರು ಯಾವಾಗಲೂ ದೇಶಭಕ್ತಿನೂ ಎಲ್ಲ ದೇಶ ಕಾರ್ಯಕ್ರಮದಾಗೂ ಎಲ್ಲದಕ್ಕೂ ಮುಂದಿರುತ್ತಾರೆ. ಫೌಂಡೇಶನ್ ಮತ್ತು ಟ್ರಸ್ಟಿನವರು ದೇಶ ಸೇವೆ ಮಾಡಿ ದೇಶಕ್ಕೆ ಮುನ್ನಡೆಯಲು ಮತ್ತು ಒಂದು ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ. ದೇಶ ಸೇವೆನೇ ಈಶ ಸೇವೆ ಎಂದು ಅವರೆಲ್ಲ ನಡೀತಾ ಇದ್ದಾರೆ. ಮೊನ್ನೆ ಪಶು ಪಕ್ಷಿಗಳಿಗೆ ಉರಿ ಬಿಸಿಲಿನಲ್ಲಿ ದೊಣ್ಣೆಯಲ್ಲಿ ನೀರು ಇಟ್ಟಿದ್ದರು. ಇದು ಹೃದಯ ಸ್ಪರ್ಶ ಕಾರ್ಯ ಮಾಡಿದ್ದಾರೆ ನಮ್ಮ ಚಾರಿಟೇಬಲ್ ಟ್ರಸ್ಟ್. ಮನುಷ್ಯ ಬದುಕಬೇಕಾದ್ರೆ ಪಶು ಪಕ್ಷಿಗಳು ಬದುಕಬೇಕಾಗ್ತದೆ. ಅದಕ್ಕೆ ಮನುಷ್ಯ ಬದುಕಬೇಕಾದ್ರೆ ಅದು ಒಳ್ಳೆ ಕೆಲಸ ಮಾಡಿ ನಿಸರ್ಗಕ್ಕೆ ಮಳೆ ಬೆಳೆ ಗಾಳಿ ಬಿಸಿಲು ಸರಿಯಾಗಿ ಇರಬೇಕಂತ ಹೇಳಿ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಪಶು ಪಕ್ಷಿಗಳು ಬದುಕಿದರೆ ಮನುಷ್ಯನು ಬದುಕಲು ಸಾಧ್ಯ. ಅದಕ್ಕೆ ಒಳ್ಳೆ ಕಾರ್ಯ ಮಾಡಿ ಒಳ್ಳೆಯದೇ ಸಂದೇಶ ಕೊಟ್ಟಿದ್ದಾರೆ ಮತ್ತು ಸರ್ವಿಸ್ ಟು ಹ್ಯುಮ್ಯಾನಿಟಿ, ಸರ್ವಿಸ್ ಟು ಗಾಡ್ ಎಂದು ತೋರಿಸಿದ್ದಾರೆ. ಈ ನಿಮ್ಮ ಸೇವೆ ದೇವರ ಸೇವೆ, ಈ ಹೃದಯಪೂರ್ವಕ ಏನು ಸೇವೆ ಇರ್ತದೆ ಅಲ್ಲಿ ದೇವರ ನಿವಾಸ ಇರ್ತದೆ. ಈ ಸೇವೆಯಿಂದ ನಿಮ್ಮಲ್ಲಿ ದೇವರೇ ನಿವಾಸ ಆಗಿದೆ, ದೈವತ್ವದ ಅಂತ ಹೇಳಿ ನಾನು ಹೇಳ್ತೇನೆ. ಇಂಥ ಒಳ್ಳೊಳ್ಳೆ ಕೆಲಸ ಮಾಡಲೇ ದೇವರಿದ್ದಾನ ಅಂತ ನಾವು ಇವತ್ತು ಹೇಳ್ಬೋದು. ನಿಮ್ಮನ್ನು ಈ ಸೇವಾ ಭಾವನೆ ನಿಮ್ಮ ಭಾಳ ಎತ್ತರಕ್ಕೆ ಹೋಗ್ತದೆ. ನಿಮ್ಮ ಈ ಟ್ರಸ್ಟ್ ಫೌಂಡೇಶನ್ ಭಾಳ ಎತ್ತರಕ್ಕೆ ಹೋಗ್ತದೆ. ನೀವು ಜೀವನನೂ ಸಾರ್ಥಕ ಮಾಡಿದೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತೇನೆ. ಅಕಸ್ಮಾತ್ ಹೆಣ್ಣು ಹೇಳ್ತಿಲ್ಲ ಅಂದ್ರೆ ಜಗತ್ತೇನೆ ಸೃಷ್ಟಿ ಆಗ್ತಿದ್ದಿಲ್ಲ. ವಿಚಾರ ಮಾಡಿ ನೋಡ್ರಿ, ಹೆಣ್ಣಿಂದ ಸೃಷ್ಟಿ ಆಗ್ತಿತ್ತ ಇಲ್ಲ. ಅದಕ್ಕೆ ಎಂಥ ಅದ್ಭುತ ಶಕ್ತಿ ನಂಬಲ್ಲಿ ದೇವ್ರು ಕೊಟ್ಟಿದ್ದಾನೆ. ಅದನ್ನು ನಾವು ಸಕಾರಾತ್ಮಕ ರೂಪದಲ್ಲಿ ರೂಪಿಸ್ಕೊಂಡ್ರೆ ನಾವು ಏನೂ ಮಾಡಬಲ್ಲ ಅನ್ನೋ ಶಕ್ತಿ ನಮ್ಮಲ್ಲಿ ದೇವ್ರು ಕೊಟ್ಟಿದ್ದಾನೆ. ಅದನ್ನು ನಾವು ಗೊತ್ತಿಟ್ಕೋಬೇಕು, ಸಕಾರಾತ್ಮಕವಾಗಿ ನಡೀಬೇಕು. ಯಾವಾಗಿಂದ ದೊಡ್ಡ ಶಕ್ತಿ ನಮ್ಮಲ್ಲಿ ದೈವಿ ಶಕ್ತಿ ಇದೆ ಅಂದರೆ, ಯಾವ ದೈವಿ ಶಕ್ತಿಗೆ ಎಲ್ಲಿ ಪೂಜಿಸ್ತಾರೋ ಅಲ್ಲಿ ಅನ್ನಪೂರ್ಣೇಶ್ವರಿ ಮತ್ತು ಲಕ್ಷ್ಮಿ ಮತ್ತು ನಮ್ಮ ಸರಸ್ವತಿ ನಿವಾಸ ಇದೆ. ನಮ್ಮ ಶರಣಬಸವೇಶ್ವರ ಸಂಸ್ಥಾದಲ್ಲಿ 60% ಮಹಿಳೆಯರು ನಮ್ಮ ಸ್ಟಾಫ್ ಇದ್ದಾರೆ ಮತ್ತು ವಿದ್ಯಾರ್ಥಿಗಳನ್ನು 60% ಇದ್ದಾರೆ. ಅದಕ್ಕೆ ನಮ್ಮ ಸಂಸ್ಥೆ ಎಷ್ಟು
ಯಶಸ್ವಿಯಾಗಿ ನಡೆದಿದೆ ಮತ್ತು ಒಳ್ಳೆ ರೀತಿಯಲ್ಲಿ ನಮ್ಮಲ್ಲಿ ಅನ್ನಪೂರ್ಣೆನೂ ಹಳ, ಲಕ್ಷ್ಮೀನೂ ಹಳ ಮತ್ತು ಸರಸ್ವತಿನೂ ಹಳ. ಇಲ್ಲಿ ಓದಿದ ಎಲ್ಲ ಮಕ್ಕಳು ತಮ್ಮ ಜೀವನವನ್ನು ಬಹಳ ಭದ್ರವಾಗಿ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ತಮ್ಮ ಜೀವನ ಮಾಡ್ಕೊತಿದ್ದಾರೆ. ಇದಕ್ಕೆ ಕಾರಣ ನಮ್ಮ ಹೆಣ್ಮಕ್ಳಿಗೆ ಇಲ್ಲಿ ಪೂಜ್ಯ ಸ್ಥಾನನೂ ಇದೆ ಮತ್ತು ಮರ್ಯಾದೆನೂ ಇದೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಇಂದು ಕಾಮದಹನ ಮತ್ತು ನಾಳೆ ಹೋಳಿ ಹುಣ್ಣಿಮೆ ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ದೊಡ್ಡವರು ಬಣ್ಣಗಳ ಪುಡಿ ಮತ್ತು ಸಕ್ಕರೆ ಸರ ಖರೀದಿಸಿದರೆ ಮಕ್ಕಳು ಪಿಚಕಾರಿ ಖರೀದಿಸುತ್ತಿರುವ ದೃಶ್ಯಗಳು ಎಲ್ಲೆಡೆ ಸರ್ವೇ ಸಾಮಾನ್ಯವಾಗಿ ಕಂಡುಬಂದವು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.